ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳ್ವದೆ ಅಂತ. ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ, ಮ್ಯೂಚುವಲ್ ಫಂಡ್ ಅಂತಕ್ಕಂಥ ಇಂಡಸ್ಟ್ರಿ ಭಾರತದಲ್ಲಿ ಹೈಯೆಸ್ಟ್ ಗ್ರೋತ್ ಆಗ್ತಾ ಇರತಕ್ಕಂಥ ಇಂಡಸ್ಟ್ರಿ ಅಂತ ಹೇಳ್ಬೋದು. ಗಮನಿಸ್ತಾ ಇರಬಹುದು ನೀವು. ಮೇ 2014 9-10 ವರ್ಷದ ಹಿಂದೆ 10 ಲಕ್ಷ ಕೋಟಿಗಳಷ್ಟು AUM ಇದ್ದಂತಹ ಇಂಡಸ್ಟ್ರಿ ಇವತ್ತಿನ ಮಟ್ಟಿಗೆ 50 ಲಕ್ಷ ಕೋಟಿಗಳಿಗೆ ಇದು ರೀಚ್ ಆಗಿರುತ್ತೆ. ಸೊ ಇನ್ಫ್ಯಾಕ್ಟ್ ಲಾಸ್ಟ್ ಅಲ್ಲಿ ಬಂದಿರತಕ್ಕಂಥ 10 ಲಕ್ಷ ಕೋಟಿಯಷ್ಟು ಬೆಳವಣಿಗೆ ಏನಿದೆಯೋ ಬರೀ ಒಂದೇ ವರ್ಷದಲ್ಲಿ ಬಂದಿರತಕ್ಕಂಥದ್ದು. ಸೊ ಇದು ನಮಗೆ ಪವರ್ ಆಫ್ ಕಂಪೌಂಡಿಂಗಿನ ಬಗ್ಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತಾ ಇರುತ್ತೆ ಈ ಒಂದು ಪರ್ಟಿಕ್ಯುಲರ್ ಮಾಹಿತಿ. ಇದೇ ರೀತಿ ಬೆಳವಣಿಗೆಯನ್ನ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಗಳು ತಂದು ಕೊಟ್ರೆ ಯಾವ ರೀತಿಯಾಗಿರುತ್ತಪ್ಪ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ಇದನ್ನ ನಾವು ನಂಬರ್ಸ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ, ಅಸ್ಯೂಮ್ 15,000 ಅಮೌಂಟ್ ನೀವು ಎವ್ರಿ ಮಂತ್ ಇನ್ವೆಸ್ಟ್ ಮಾಡ್ತಾ ಇದ್ರೆ SIP ಮೂಲಕ ಇಕ್ವಿಟಿ ಫಂಡ್ ಅಲ್ಲಿ. ಆ ಇಕ್ವಿಟಿ ಫಂಡ್ 15% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಎವ್ರಿ ಇಯರ್ ಆನ್ ಇಯರ್ ರಿಟರ್ನ್ ಜನರೇಟ್ ಮಾಡುತ್ತೆ. ನೆಕ್ಸ್ಟ್ 15 ವರ್ಷಕ್ಕೆ ಅಂದ್ರೆ ಎಂಡ್ ಆಫ್ ದ 15 ವರ್ಷಕ್ಕೆ 1 ಕೋಟಿಯಷ್ಟು ಕಾರ್ಪಸ್ ಅನ್ನ ನೀವು ಬಿಲ್ಡ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಇರುತ್ತೆ. ಸೊ ಅದೇ 1 ಲಕ್ಷ 1 ಕೋಟಿ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ 20ರಿಂದ 30 ವರ್ಷದವರೆಗೂ ಕೂಡ ಈ ಕಂಪೌಂಡಿಂಗ್ ಪ್ರಕಾರ. ಸೊ 15,000 ರೂಪಾಯಿ ಅಷ್ಟು ಅಮೌಂಟ್ ನ 15 ವರ್ಷಕ್ಕೆ ನೀವು 15% ಬರ್ತಕ್ಕಂತಹ ಇನ್ಸ್ಟ್ರೂಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ 1 ಕೋಟಿನ ತಲುಪಬಹುದು. ಇನ್ವೆಸ್ಟಿಂಗ್ ಮೂಲಕ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಇವತ್ತಿನ ವಿಡಿಯೋ ಮೂಲಕ ನಾನು 5 ಮ್ಯೂಚುವಲ್ ಫಂಡ್ ಗಳ ಬಗ್ಗೆ ಮಾತಾಡಕ್ ಹೋಗ್ತಾ ಇದ್ದೀನಿ. ಯಾವ ಮ್ಯೂಚುವಲ್ ಫಂಡ್ ಗಳು ಕಳೆದ 25-30 ವರ್ಷದಲ್ಲಿ 100 ಟೈಮ್ಸ್ ನಷ್ಟು ರಿಟರ್ನ್ ನ ಜನರೇಟ್ ಮಾಡಿರತಕ್ಕಂತಹ ಮ್ಯೂಚುವಲ್ ಫಂಡ್ಸ್ ಗಳು ಇದಾಗಿರುತ್ತೆ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮೆಲ್ಲರ ಹತ್ರ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮಲ್ಲಿ ಎಷ್ಟಿರ್ತಕ್ಕಂತಹ ಮೊದಲನೆಯ ಮ್ಯೂಚುವಲ್ ಫಂಡ್ ಬಂದು ನಿಪಾನ್ ಇಂಡಿಯಾ ಗ್ರೋತ್ ಫಂಡ್ ಅಂತ ಹೇಳ್ಕೊಂಡು ಗಮನಿಸ್ತಾ ಇರಬಹುದು. ಟಾಪ್ 5 ಸ್ಟಾಕ್ ಹೋಲ್ಡಿಂಗ್ಸ್ ಗಳನ್ನ ನಾವು ತೋರಿಸ್ತಾ ಇದೀವಿ ಇಲ್ಲಿ. ಪವರ್ ಫೈನಾನ್ಸ್ ಇರಬಹುದು, ಚೋಳಮಂಡಲಂ ಇರಬಹುದು, ಈ ರೀತಿಯಾದಂತಹ ಮೇಜರ್ ಕಂಪನೀಸ್ ಗಳಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಇವರು ಪರ್ಸೆಂಟೇಜ್ ಆಫ್ ಅಸೆಟ್ ಅನ್ನು ಇಲ್ಲಿ ನೋಡಬಹುದು. ಟಾಪ್ 5 ಕಂಪನೀಸ್ ಗಳು ಇದಾಗಿರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಡಸ್ಟ್ರಿ ಅಲೋಕೇಶನ್ ಪ್ರಕಾರ ಫೈನಾನ್ಸ್ ಅಲ್ಲಿ 10.66%, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅಲ್ಲಿ 8%, ಆಟೋ ಕಾಂಪೋನೆಂಟ್ಸ್ ಅಲ್ಲಿ 8%, ರಫ್ಲಿ ಅರೌಂಡ್ 8%, ಹಾಗೆ ಫಾರ್ಮಾಸ್ಯೂಟಿಕಲ್ ಬಯೋಟೆಕ್ನಾಲಜಿಯಲ್ಲಿ 7.2%, ಬ್ಯಾಂಕ್ಸ್ ಗಳಲ್ಲಿ 6.97% ನಷ್ಟು ಟಾಪ್ 5 ಸೆಕ್ಟರ್ಸ್ ಗಳಲ್ಲಿ ಇವರು ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಇವಾಗ ಕಂಪ್ಯಾರಿಸನ್ ಆಗಿ ನೋಡ್ತೀವಿ ಅಂತಂದ್ರೆ, ಇವರ ಬೆಂಚ್ ಮಾರ್ಕ್ ಗೆ ಕಂಪೇರ್ ಮಾಡಿ ನೋಡಿದ್ರೆ ಅಥವಾ ಇವರ ಇಂಡೆಕ್ಸ್ ಬೆಂಚ್ ಮಾರ್ಕ್ ಕಂಪೇರ್ ಮಾಡಿ ನೋಡಿದ್ರೆ ಎಷ್ಟು ರಿಟರ್ನ್ ಜನರೇಟ್ ಮಾಡಿದೆಯಪ್ಪ ಅಂತಕ್ಕಂಥ ಮಾಹಿತಿಯನ್ನ ಈ ಡೇಟಾ ನಮಗೆ ತೋರಿಸುತ್ತೆ. ಒಂದ್ಸತಿ ನೋಡಬಹುದು ನೀವು ಇಲ್ಲಿ. ಕಳೆದ ಒಂದು ವರ್ಷದಲ್ಲಿ 53.58% ರಿಟರ್ನ್ ನ ಈ ಫಂಡ್ ಜನರೇಟ್ ಮಾಡಿದ್ರೆ, ಇವರ ರೆಫರೆನ್ಸ್ ಆಗಿರ್ತಕ್ಕಂಥ ಮಿಡ್ ಕ್ಯಾಪ್ 150 TRI ಬಂದು 55% ಜನರೇಟ್ ಮಾಡಿದೆ. ಸೆನ್ಸೆಕ್ಸ್ TRI ಬಂದು 22.1%. ಸೊ ಸೆನ್ಸೆಕ್ಸ್ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬೆಟರ್ ರಿಟರ್ನ್ ಜನರೇಟ್ ಮಾಡಿರುತ್ತೆ 3 ವರ್ಷದಲ್ಲಿ, 1 ವರ್ಷದಲ್ಲಿ, 5 ವರ್ಷದಲ್ಲಿ ಸತತವಾಗಿ. ಇನ್ನ ಯಾವುದೇ ಮ್ಯೂಚುವಲ್ ಫಂಡ್ ಅಲ್ಲಿ ಕ್ರಿಟಿಕಲ್ ರೇಷಿಯೋಸ್ ಗಳು ಬರುತ್ತೆ. ಸುಮಾರು ಕಡೆಗೆ ನಾನು ಇದನ್ನ ಮಾತಾಡ್ತಾ ಇದ್ದೀನಿ. ಸೊ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದ್ರೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. 3 ಇಂಪಾರ್ಟೆಂಟ್ ರೇಷಿಯೋಸ್ ಗಳು ಬರುತ್ತೆ. ವಾಲಟಿಲಿಟಿ ಅಂದ್ರೆ ಏರುಪೇರು ಎಷ್ಟು ಆಗಬಹುದು, ಇನ್ನೊಂದು ಕಡೆಯಿಂದ ರಿಟರ್ನ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಅಥವಾ ಎಕ್ಸೆಸ್ ರಿಟರ್ನ್ ಎಷ್ಟು ಸಿಗಬಹುದು ನನಗೆ ಅಂತಕ್ಕಂತಹ ಒಂದು ಮಾಹಿತಿನೇ ನಮಗೆ ತೋರಿಸ್ಕೊಡುತ್ತೆ. ಮೊದಲನೇದಾಗಿ ಬರ್ತಕ್ಕಂಥದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಈ ಮ್ಯೂಚುವಲ್ ಫಂಡಿನ ಸ್ಟ್ಯಾಂಡರ್ಡ್ ಡಿವಿಯೇಷನ್ 4.24%. ಅಂದ್ರೆ ಒಂದು ಕಡೆ ಇದೆ ಮಾರ್ಕೆಟ್ ಅಂತ ಅಂದ್ರೆ ಅಲ್ಲಿಂದ 4.5% ನಷ್ಟು ಕೆಳಗಡೆಗೆ ಬರ್ಬೋದು. ಆ ರೀತಿಯಾದಂತಹ ವೇರಿಯೇಷನ್ಸ್ ಗಳಾಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಇನ್ನೊಂದು ಕಡೆಯಿಂದ ಬೀಟಾ ಬಂದು 0.87 ಇರುತ್ತೆ. ಇದರರ್ಥ ಒಂದಕ್ಕಿಂತ ಈ ನಂಬರ್ ಕೆಳಗಡೆಗಿದೆ ಅಂತಂದ್ರೆ ಇವರ ಇಂಡೆಕ್ಸ್ ಗೆ ಕಂಪೇರ್ ಮಾಡಿದ್ರೆ ವಾಲಿಟಿಲಿಟಿ ಕಡಿಮೆ ಇರುತ್ತೆ, ಇದರಲ್ಲಿ ಅಂದ್ರೆ ರಿಸ್ಕ್ ಕಡಿಮೆ ಇರುತ್ತೆ. ಇದು ಒಂದಕ್ಕಿಂತ ಜಾಸ್ತಿ ಇದೆ ಅಂತಂದ್ರೆ ಇಂಡೆಕ್ಸ್ ಗೆ ಕಂಪೇರ್ ಮಾಡಿದ್ರೆ ಅಥವಾ ಇವರ ಬೆಂಚ್ ಮಾರ್ಕ್ ಕಂಪೇರ್ ಮಾಡಿದ್ರೆ ಜಾಸ್ತಿ ವಾಲಿಟಿಲಿಟಿ ಇದರಲ್ಲಿ ಇರುತ್ತೆ ಅಂತಕ್ಕಂಥದ್ದನ್ನ ಇಂಡಿಕೇಟ್ ಮಾಡುತ್ತೆ. ಕಡಿಮೆ ಇರತಕ್ಕಂಥದ್ದು ಇಂಡೆಕ್ಸ್ ಗಿನ್ನ ಕಡಿಮೆ ವಾಲಿಟೈಲ್ ಇದೆ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಅಂತಕ್ಕಂಥದ್ದು ನಮಗೆ ತೋರಿಸ್ಕೊಡುತ್ತೆ. ಶಾರ್ಪ್ ರೇಷಿಯೋ ಒಂದಕ್ಕಿಂತ ಯೂಶಲಿ ಜಾಸ್ತಿ ಇದ್ರೆ ಒಳ್ಳೇದು ಅಂತಾರೆ. ಬೇಸಿಕಲಿ ₹1 ನೀವು ಇನ್ವೆಸ್ಟ್ ಮಾಡಿದ್ರೆ ಅದ್ರ ಮೇಲೆ ಎಕ್ಸೆಸ್ ಎಷ್ಟು ರಿಟರ್ನ್ ಕೊಡ್ತಾ ಇದೆಯಪ್ಪ ಮ್ಯೂಚುವಲ್ ಫಂಡ್ ಅಂತಕ್ಕಂಥದ್ದನ್ನ ಇಂಡಿಕೇಟ್ ಮಾಡುತ್ತೆ. 0.44 ಶಾರ್ಪ್ ರೇಷಿಯೋ ಇದರಲ್ಲಿ ಇವತ್ತಿನ ಮಟ್ಟಿಗೆ ಇರ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ. ಸೊ ಈಗ ಒಂದ್ಸತಿ ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ, ಎಷ್ಟು ಸತಿ ಅವರು ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡೋದು, ಇನ್ವೆಸ್ಟ್ ಇಂದ ಹೊರಗಡೆ ಬರೋದು, ಈ ರೀತಿಯಾಗಿ ಮಾಡ್ತಾ ಇದಾರೆ ಅಂತಕ್ಕಂತಹ ಒಂದು ಮಾಹಿತಿನ ನಮಗೆ ತೋರಿಸ್ಕೊಡುತ್ತೆ. ಈ ಒಂದು ಪರ್ಟಿಕ್ಯುಲರ್ ಕೇಸ್ ಅಲ್ಲಿ 17% ನಷ್ಟು ಇವರು ವೇರಿಯೇಷನ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ತೀರಾ ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಿಲ್ಲ, ಬಟ್ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡ್ತಕ್ಕಂಥ ಒಂದು ಸ್ಟ್ರಾಟಜಿನ ಈ ಒಂದು ಮ್ಯೂಚುವಲ್ ಫಂಡ್ ಹೊಂದಿದೆ ಅನ್ನೋದನ್ನ ನಾವು ಇಲ್ಲಿ ನೋಡಬಹುದು. ಕೊನೆಯದಾಗಿ ಬರ್ತಕ್ಕಂಥದ್ದು ಎಕ್ಸ್ಪೆನ್ಸ್ ರೇಷಿಯೋ. ಬಹಳ ಇಂಪಾರ್ಟೆಂಟ್ ನಂಬರ್ ಇದು. ಬಿಕಾಸ್ ನಾವೀಗ ಇನ್ವೆಸ್ಟ್ ಮಾಡ್ತೀವಿ ಮ್ಯೂಚುವಲ್ ಫಂಡ್ ಅಲ್ಲಿ ಅಂತಂದ್ರೆ ಅವರು ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥ, ಅದಕ್ಕೆ ಅವರು ನಮಗೆ ಚಾರ್ಜ್ ಮಾಡ್ತಕ್ಕಂಥ ಒಂದು ಸಂಖ್ಯೆ ಇದು. ಅಫ್ಕೋರ್ಸ್ ಒಬ್ಬ ಇನ್ವೆಸ್ಟರ್ ದೃಷ್ಟಿಕೋನದಲ್ಲಿ ನೋಡ್ತೀವಿ ಅಂತಂದ್ರೆ ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು.
1.66% ಈ ಫಂಡ್ ಗ್ರೋತ್ ಅಂದ್ರೆ ಗ್ರೋತ್ ಫಂಡ್ ರೆಗ್ಯುಲರ್ ಸ್ಕೀಮ್ ಅಲ್ಲಿ ಇವರು ಇವತ್ತಿನ ಮಟ್ಟಿಗೆ ಇಟ್ಕೊಂಡಿರ್ತಾರೆ. ಇನ್ನ ಎರಡನೇದಾಗಿ ಬರ್ತಕ್ಕಂಥ ಮ್ಯೂಚುವಲ್ ಫಂಡ್ HDFC ELSS ಟ್ಯಾಕ್ಸ್ ಸೇವರ್. ಮೊದಲನೇ ಬಾರಿಗೆ ELSS ಅಂದ್ರೆ ಏನು, ಇಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇದನ್ನ ಇಟ್ಕೊಂಡು ನೀವು ಟ್ಯಾಕ್ಸ್ ಸೇವಿಂಗ್ಸ್ ತೋರಿಸಬಹುದು ATC ಅಂಡ್ರಲ್ಲಿ. ಅಟ್ ದ ಸೇಮ್ ಟೈಮ್ 3 ವರ್ಷ ಇದಕ್ಕೆ ಲಾಕ್ ಇನ್ ಇರುತ್ತೆ. ಈ ಪಾಯಿಂಟ್ ನಿಮ್ಗೆ ಕ್ಲಿಯರ್ ಆಗಿದೆ ಅಂತಂದ್ರೆ ಇವರು ಹೋಲ್ಡ್ ಮಾಡ್ತಾ ಇರತಕ್ಕಂಥ ಟಾಪ್ 5 ಹೋಲ್ಡಿಂಗ್ಸ್ ಅನ್ನ ನಾವು ಇವಾಗ ತೋರಿಸ್ತಾ ಇದೀವಿ. ಒಂದ್ಸತಿ ಪಾಸ್ ಮಾಡಿ ನೀವು ಚೆಕ್ ಮಾಡಬಹುದು. ICICI ಬ್ಯಾಂಕ್, HDFC ಬ್ಯಾಂಕ್, ಮೆಜಾರಿಟಿ ಆಫ್ ದ ಬ್ಯಾಂಕ್ಸ್ ಗಳಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ ಇವತ್ತಿನ ಮಟ್ಟಿಗೆ. ಅಲೋಕೇಶನ್ ಕೂಡ ಅಷ್ಟೇನೆ, ಆಲ್ಮೋಸ್ಟ್ 32% ಅಲೋಕೇಶನ್ ಇವ್ರದ್ದು ಇಂಡಸ್ಟ್ರಿ ಬ್ಯಾಂಕ್ಗಳಿನ ಆಗಿರುತ್ತೆ. IT ಅಂಡ್ ಸಾಫ್ಟ್ವೇರ್ ಅಲ್ಲಿ 10.28%, ಫಾರ್ಮಾಸ್ಯೂಟಿಕಲ್ ಅಲ್ಲಿ 8.69, ಮಿಕ್ಕಿರ್ತಕ್ಕಂಥದ್ರಲ್ಲಿ ಅರೌಂಡ್ 5% ಇನ್ವೆಸ್ಟ್ಮೆಂಟ್ ಆಟೋಮೊಬೈಲ್ಸ್, ಪವರ್ಸ್ ಅಲ್ಲಿ ಇವತ್ತಿನ ಮಟ್ಟಿಗೆ ಇವರು ಮಾಡ್ತಾ ಇದ್ದಾರೆ ಸೆಕ್ಟರ್ ವೈಸ್. ಪರ್ಫಾರ್ಮೆನ್ಸಿನ ಪ್ರಕಾರ ಗಮನಿಸ್ತಾ ಇರಬಹುದು ನೀವು, 38.7% ರಿಟರ್ನ್ ಜನರೇಟ್ ಮಾಡಿರುತ್ತೆ ಒಂದು ವರ್ಷದಲ್ಲಿ ಹೂಡಿಕೆದಾರರಿಗೆ. ಬೆಂಚ್ ಮಾರ್ಕ್ ರಿಟರ್ನ್ 33. ಸೊ ಬೆಂಚ್ ಮಾರ್ಕ್ ರಿಟರ್ನ್ ಔಟರ್ ಪರ್ಫಾರ್ಮ್ ಅಥವಾ ಅದಕ್ಕಿಂತ ಜಾಸ್ತಿ ರಿಟರ್ನ್ ಕೊಟ್ಟಿದೆ. ಸಿಮಿಲರ್ಲಿ 3 ವರ್ಷದಲ್ಲಿ 27%, ಬಟ್ 5 ವರ್ಷದಲ್ಲಿ ಬೀಟ್ ಮಾಡಕ್ ಆಗಿಲ್ಲ ಇಂಡೆಕ್ಸ್ ಅನ್ನ. ಆಲ್ಮೋಸ್ಟ್ 3 ವರ್ಷ 1 ವರ್ಷದ ಡೇಟಾ ತಗೊಳ್ತೀವಿ ಅಂತಂದ್ರೆ ಸಿಮಿಲರ್ ಟು ಇಂಡೆಕ್ಸ್ 10 ವರ್ಷದ ಡೇಟಾ ಪ್ರಕಾರನೂ ಸಿಮಿಲರ್ ಇದೆ, ಬಟ್ ಲಾಸ್ಟ್ 1 ವರ್ಷ 3 ವರ್ಷದಲ್ಲಿ ಇಂಡೆಕ್ಸ್ ಅನ್ನ ಬೀಟ್ ಮಾಡಿರ್ತಕ್ಕಂಥದ್ದು ನಾವು ಇಲ್ಲಿ ಈಸಿಯಾಗಿ ಗಮನಿಸಬಹುದು. ನೆಕ್ಸ್ಟ್ ಬರ್ತಕ್ಕಂಥದ್ದು ರೇಷಿಯೋಸ್ಗಳ ವೈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು 3.509%. ಬಹಳ ಕಡಿಮೆ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದೆ ಅಂತ ಹೇಳ್ಬೋದು. ತೀರಾ ವಾಲಟಿಲಿಟಿ ಇರಲ್ಲ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಅಲ್ಲಿ. ಇನ್ನೊಂದು ಕಡೆಯಿಂದ ಬೀಟಾ ಬಂದು 0.86, ಕಡಿಮೆ ಇರತಕ್ಕಂಥದ್ದು ಒಂದಕ್ಕಿಂತ. ಇವರ ಬೆಂಚ್ ಮಾರ್ಕ್ ಕಂಪೇರ್ ಮಾಡಿದ್ರೆ ಕಡಿಮೆ ವಾಲಟಿಲಿಟಿ ಇದೆ ಅಂತಕ್ಕಂಥ ಇಂಡಿಕೇಟ್ ಮಾಡುತ್ತೆ. ಶಾರ್ಪ್ ರೇಷಿಯೋ ಅಷ್ಟೇ 0.429. ಅಂದ್ರೆ ಫಂಡ್ ₹1 ಇನ್ವೆಸ್ಟ್ ಮಾಡಿದ್ರೆ 1 ಯೂನಿಟ್ಗೆ ನಮಗೆ 0.429 ಟೈಮ್ಸ್ ನಷ್ಟು ಎಕ್ಸೆಸ್ ರಿಟರ್ನ್ ಕೊಟ್ಟಿದೆ ಅಂತಕ್ಕಂಥದನ್ನ ಇಂಡಿಕೇಟ್ ಮಾಡುತ್ತೆ. ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ 29.85%. ಇಷ್ಟು ಸತಿ ಇವರು ಆಕ್ಟಿವ್ ಆಗಿ ಮಾನಿಟರ್ ಮಾಡ್ತಾ ಇದ್ದಾರೆ ಅಥವಾ ಆಕ್ಟಿವ್ ಆಗಿ ಟರ್ನ್ ಓವರ್ ಮಾಡ್ತಾ ಇದ್ದಾರೆ ಪೋರ್ಟ್ಫೋಲಿಯೋದಲ್ಲಿ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಎಕ್ಸ್ಪೆನ್ಸ್ ರೇಷಿಯೋ. ರೆಗ್ಯುಲರ್ ಪ್ಲಾನ್ಗೆ 1.74% ನಷ್ಟು ಎಕ್ಸ್ಪೆನ್ಸ್ ರೇಷಿಯೋ ಚಾರ್ಜ್ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಪ್ಲಾನ್ ಅಲ್ಲಿ 1.14% ನಷ್ಟು. ಮೂರನೇದಾಗಿ ಬರ್ತಕ್ಕಂತಹ ಮ್ಯೂಚುವಲ್ ಫಂಡ್ ಫ್ರಾಂಕ್ಲಿನ್ ಇಂಡಿಯಾ ಪ್ರೈಮಾ ಫಂಡ್ ಅಂತ ಹೇಳ್ಕೊಂಡು ಇವರ ಟಾಪ್ 5 ಹೋಲ್ಡಿಂಗ್ಸ್ ಗಳನ್ನ ನಾವು ತೋರಿಸ್ತಾ ಇದೀವಿ. ಒಂದ್ಸತಿ ಪಾಸ್ ಮಾಡಿ ಚೆಕ್ ಮಾಡಬಹುದು ನೀವು. ಮೇನ್ ಆಗಿ ಇಂಡಸ್ಟ್ರಿ ಅಲೋಕೇಶನ್ ಈ ರೀತಿಯಾಗಿರುತ್ತೆ. ತುಂಬಾ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಇವರು ಹೊಂದಿದ್ದಾರೆ ಅಂತ ಹೇಳ್ಬೋದು. 13.54% ನಷ್ಟು ಬ್ಯಾಂಕ್ಸ್ ಗಳಲ್ಲಿ, ನೆಕ್ಸ್ಟ್ 7.35% ನಷ್ಟು ಆಟೋ ಕಾಂಪೋನೆಂಟ್ಸ್ ಗಳಲ್ಲಿ, ಫಾರ್ಮಾಸ್ಯೂಟಿಕಲ್, IT, ಸಾಫ್ಟ್ವೇರ್, ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಹಾಗೆ ಫೈನಾನ್ಸ್ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇವತ್ತಿನ ಮಟ್ಟಿಗೆ ಇವ್ರದ್ದು ಇರ್ತಕ್ಕಂಥದ್ದು. ಇನ್ನೊಂದು ಕಡೆಯಿಂದ ನೋಡ್ತೀವಿ ಅಂತಂದ್ರೆ ರಿಟರ್ನ್ ವೈಸ್ ನಾವು ನೋಡಬೇಕು ಅಂತಂದ್ರೆ ಈ ಪರ್ಟಿಕ್ಯುಲರ್ ಫಂಡ್ ಇದು ನೋಡ್ತಾ ಇರಬಹುದು ನೀವು ಇಲ್ಲಿ ಅರೌಂಡ್ 43.51% ರಿಟರ್ನ್ ಜನರೇಟ್ ಮಾಡಿರುತ್ತೆ ಕಳೆದ 1 ವರ್ಷದಲ್ಲಿ. ಕಳೆದ 3 ವರ್ಷದಲ್ಲಿ 23%, 18.81% ನಷ್ಟು ಕಳೆದ 5 ವರ್ಷದಲ್ಲಿ. ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಇಯರ್ಸ್ ಇಂಡೆಕ್ಸ್ ಗಿನ ಜಾಸ್ತಿ ಪರ್ಫಾರ್ಮ್ ಆಗಿಲ್ಲ. ಬಟ್ 15 ವರ್ಷದ ಒಂದು ಡೇಟಾ ನಾವು ನೋಡ್ತೀವಿ ಅಂತಂದ್ರೆ 15 ವರ್ಷದಲ್ಲಿ ಇಂಡೆಕ್ಸ್ ಅನ್ನ ಬೀಟ್ ಮಾಡಿರ್ತಕ್ಕಂಥದ್ದು ನಾವು ಇಲ್ಲಿ ಗಮನಿಸಬಹುದು ಬಿಗಿನಿಂಗ್ ಇಂದ. ವಾಲಟಿಲಿಟಿ ಮೇಜರ್ಸ್ ಆಗಿರ್ತಕ್ಕಂತಹ ಸ್ಟ್ಯಾಂಡರ್ಡ್ ಡಿವಿಯೇಷನ್ 4.23% ನಷ್ಟು ಇರುತ್ತೆ. ವೇರಿಯೇಷನ್ಸ್ ಅಷ್ಟಾಗುತ್ತೆ ಅಂತಕ್ಕಂಥದ್ದು ಇಂಡಿಕೇಟ್ ಮಾಡುತ್ತೆ. ಬೀಟಾ 0.88 ಅಗೇನ್ ಒಂದಕ್ಕಿಂತ ಕೆಳಗಡೆ ಇರತಕ್ಕಂಥದ್ದು ಇಂಡೆಕ್ಸ್ ಗಿನ್ನ ಕಡಿಮೆ ವಾಲಟಿಲಿಟಿ ಇರುತ್ತೆ ಇದರಲ್ಲಿ ಅಂತಕ್ಕಂಥದ್ದನ್ನ ಇಂಡಿಕೇಟ್ ಮಾಡುತ್ತೆ. ಶಾರ್ಪ್ ರೇಷಿಯೋ 1.16. ಇಂಟ್ರೆಸ್ಟಿಂಗ್ಲಿ ಇದು ₹1 ಒಂದು ಯೂನಿಟ್ಗೆ ಅಥವಾ ₹1 ನೀವು ಇನ್ವೆಸ್ಟ್ ಮಾಡಿದ್ರೆ 1.16 ಎಕ್ಸೆಸ್ ರಿಟರ್ನ್ ಜನರೇಟ್ ಮಾಡ್ತಕ್ಕಂಥ ಕೆಪಬಿಲಿಟಿನ ಈ ಮ್ಯೂಚುವಲ್ ಫಂಡ್ ಹೊಂದಿದೆ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್. ಇನ್ನ ಟರ್ನ್ ಓವರ್ ರೇಷಿಯೋ, ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ 22.39. ತುಂಬಾ ಆಕ್ಟಿವ್ ಆಗಿ ಅಂತಲ್ಲ, ತುಂಬಾ ಕಡಿಮೆನೂ ಅಂತಲ್ಲ, ಡಿಸೆಂಟ್ ಲೆವೆಲ್ ಅಲ್ಲೇ ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ ಇರುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ ಅಂತ ನೋಡ್ತೀವಿ ಅಂತಂದ್ರೆ 1.8% ನಷ್ಟು ಎಕ್ಸ್ಪೆನ್ಸ್ ರೇಷಿಯೋ ರೆಗ್ಯುಲರ್ ಸ್ಕೀಮ್ಗೆ ಇವರು ಇವತ್ತಿನ ಮಟ್ಟಿಗೆ ಚಾರ್ಜ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಇಷ್ಟರ್ತಕ್ಕಂತಹ 4ನೇ ಮ್ಯೂಚುವಲ್ ಫಂಡ್ ಟಾಟಾ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್. ಹೆಸರಲ್ಲೇ ಇದೆ, ಲಾರ್ಜ್ ಹಾಗೆ ಮಿಡ್ ಎರಡೂ ಕಂಪನೀಸ್ ಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿರ್ತಕ್ಕಂತಹ ಮ್ಯೂಚುವಲ್ ಫಂಡ್ ಇದು. ಟಾಪ್ 5 ಹೋಲ್ಡಿಂಗ್ಸ್ HDFC ಬ್ಯಾಂಕ್, ವರುಣ್ ಬಿವರೇಜಸ್, ರಿಲಯನ್ಸ್ ಇಂಡಸ್ಟ್ರೀಸ್. ಸೊ ನೋಡ್ತಾ ಇರಬಹುದು ಮಿಕ್ಸರ್ ಆಫ್ ನಮಗೆ ಲಾರ್ಜ್ ಕ್ಯಾಪ್ ಹಾಗೆ ಮಿಡ್ ಕ್ಯಾಪ್ ಕಂಪನೀಸ್ ಗಳ ಒಂದು ಮಿಕ್ಸ್ ಇಲ್ಲಿ ನಮ್ಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಸೆಕ್ಟರ್ ವೈಸ್ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಆಲ್ಮೋಸ್ಟ್ ರಫ್ಲಿ 29% ನಷ್ಟು ಇನ್ವೆಸ್ಟ್ಮೆಂಟ್ ಇರುತ್ತೆ ಇವತ್ತಿನ ಮಟ್ಟಿಗೆ. FMCG ಅಲ್ಲಿ 7.5%, ಆಟೋಮೊಬೈಲ್ ಆಟೋ ಕಾಂಪೋನೆಂಟ್ಸ್ ಅಲ್ಲಿ 7.39%, ಹೆಲ್ತ್ ಕೇರ್ ಅಲ್ಲಿ 7%, ಕ್ಯಾಪಿಟಲ್ ಗೂಡ್ಸ್ ಅಲ್ಲಿ 6.8% ನಷ್ಟು ಇನ್ವೆಸ್ಟ್ಮೆಂಟ್ ಇವರು ಮಾಡಿರ್ತಾರೆ. ಇನ್ನ ಬೆಂಚ್ ಮಾರ್ಕ್ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತಕ್ಕಂಥ ಮಾಹಿತಿಯನ್ನು ನಮ್ಗೆ ಇದು ತೋರಿಸ್ಕೊಡುತ್ತೆ. ಗಮನಿಸ್ತಾ ಇರಬಹುದು ನೀವು, 10 ವರ್ಷ ಇರಬಹುದು ಹಾಗೆ 5 ವರ್ಷದ ಲೆವೆಲ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಇಂಡೆಕ್ಸ್ ಅನ್ನ ಬೀಟ್ ಮಾಡಿದೆ ಈ ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಆಸ್ ಪರ್ ದ ಡೇಟಾ. ಸೊ ಇವಾಗ ಕ್ರಿಟಿಕಲ್ ರೇಷಿಯೋಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಕಂಪನಿಯ ಸ್ಟ್ಯಾಂಡರ್ಡ್ ಡಿವಿಯೇಷನ್ 11.7% ಆಗಿರುತ್ತೆ. ಇಷ್ಟು ವೇರಿಯೇಷನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಓವರ್ ಆಲ್ ಪೋರ್ಟ್ಫೋಲಿಯೋದಲ್ಲಿ. 0.84 ಕಂಪೇರಿಂಗ್ ಟು ದ ಇಂಡೆಕ್ಸ್. ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡಿನ ಬೀಟಾ ಕಡಿಮೆ ಇರತಕ್ಕಂಥದ್ದು, ಕಡಿಮೆ ವಾಲಟಿಲಿಟಿ ಇರುತ್ತೆ ಇದರಲ್ಲಿ ಅಂತಕ್ಕಂಥದ್ದನ್ನ ಇಂಡಿಕೇಟ್ ಮಾಡುತ್ತೆ. ಶಾರ್ಪ್ ರೇಷಿಯೋ
1.07 ₹1 ಅಥವಾ ಒಂದು ಯೂನಿಟ್ಗೆ 1.07 ಅಷ್ಟು ಎಕ್ಸೆಸ್ ರಿಟರ್ನ್ ಕೊಡ್ತಕ್ಕಂಥ ಪಾಸಿಬಿಲಿಟಿನ ಈ ಒಂದು ಮ್ಯೂಚುವಲ್ ಫಂಡ್ ಹೊಂದಿರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ ತುಂಬಾ ಕಡಿಮೆ ಇರುತ್ತೆ. ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ತಕ್ಕಂತಹ ಒಂದು ಪ್ಲಾನ್ ಇವ್ರದ್ದು ಕ್ಲಿಯರ್ ಆಗಿರ್ತಕ್ಕಂಥದ್ದು ನಾವು ಇಲ್ಲಿ ಈಸಿಯಾಗಿ ಗಮನಿಸಬಹುದು. 9.13% ನಷ್ಟು ಟರ್ನ್ ಓವರ್ ರೇಷಿಯೋ ಇವ್ರದ್ದಾಗಿರುತ್ತೆ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಕ್ಸ್ಪೆನ್ಸ್ ರೇಷಿಯೋ ಇವತ್ತಿನ ಮಟ್ಟಿಗೆ 1.81% ನಷ್ಟು ರೆಗ್ಯುಲರ್ ಪ್ಲಾನ್ ಅಲ್ಲಿ, ಹಾಗೆ ಡೈರೆಕ್ಟ್ ಪ್ಲಾನ್ಗೆ 0.75% ನಷ್ಟು ಎಕ್ಸ್ಪೆನ್ಸ್ ರೇಷಿಯೋನ ಚಾರ್ಜ್ ಮಾಡ್ತಾ ಇದ್ದಾರೆ ಇವರು. ನಮ್ಮಲ್ಲಿ ಇಷ್ಟರ್ತಕ್ಕಂತಹ ಕೊನೆಯ ಮ್ಯೂಚುವಲ್ ಫಂಡ್ ಬಂದು HDFC ಫ್ಲೆಕ್ಸಿ ಕ್ಯಾಪ್ ಫಂಡ್. ಸೊ ಇದರಲ್ಲೂ ಕೂಡ ನಮಗೆ ಒಳ್ಳೆ ಡೈವರ್ಸಿಫಿಕೇಶನ್ ಸಿಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ, ಬಿಕಾಸ್ ಇಟ್ಸ್ ಅ ಫ್ಲೆಕ್ಸಿ ಕ್ಯಾಪ್ ಫಂಡ್. ವೆಲ್ ಡೈವರ್ಸಿಫೈಡ್ ಕ್ಯಾಪಿಟಲೈಸೇಷನ್ ಕಂಪನೀಸ್ ಗಳದ್ದು ನಮಗೆ ಇದರಲ್ಲಿ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಸಿಗುತ್ತೆ. ನಮಗೆ ಗಮನಿಸ್ತಾ ಇರಬಹುದು ನೀವು, ಓವರ್ ಆಲ್ ICICI ಬ್ಯಾಂಕ್, HDFC ಬ್ಯಾಂಕ್ ಲಿಮಿಟೆಡ್, ಸಿಪ್ಲಾ ಇರಬಹುದು, ಹಿಂದೂಸ್ತಾನ್ ಅನಲಿಟಿಕ್ಸ್ ಲಿಮಿಟೆಡ್, HAL ಅಥವಾ HCL, ಈ 5 ಕಂಪನೀಸ್ಗಳು ಟಾಪ್ 5 ಹೋಲ್ಡಿಂಗ್ಸ್ ಆಗಿರುತ್ತೆ ಇವ್ರದ್ದು. ಇನ್ನ ಸೆಕ್ಟರ್ ವೈಸ್ ನಾವು ನೋಡ್ತೀವಿ ಅಂತಂದ್ರೆ ಬ್ಯಾಂಕ್ಸ್ ಇರಬಹುದು, IT, ಸಾಫ್ಟ್ವೇರ್, ಫಾರ್ಮಾಸ್ಯೂಟಿಕಲ್ ಅಂಡ್ ಬಯೋಟೆಕ್ನಾಲಜಿ, ಏರೋಸ್ಪೇಸ್ ಅಂಡ್ ಡಿಫೆನ್ಸ್, ಹಾಗೆ ಪವರ್ ರಿಲೇಟೆಡ್ ಜಾಸ್ತಿ ಒಂದು ಇನ್ವೆಸ್ಟ್ಮೆಂಟ್ ಇವತ್ತಿನ ಮಟ್ಟಿಗೆ ಇರುತ್ತೆ ಇನ್ ಟರ್ಮ್ಸ್ ಆಫ್ ದ ಸೆಕ್ಟರ್ಸ್. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಇವರ ಕಂಪ್ಯಾರಿಸನ್ ನಾವು ನೋಡ್ತೀವಿ ಅಂತ ಅಂದ್ರೆ ಓವರ್ ಆಲ್ 1 ವರ್ಷ, 3 ವರ್ಷ, 5 ವರ್ಷ, 10 ವರ್ಷದ ಕಂಪ್ಲೀಟ್ ಡೇಟಾವನ್ನ ನೋಡಿದ್ರು ಕೂಡ ಸಿನ್ಸ್ ಇನ್ಸೆಪ್ಷನ್ ಅಥವಾ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಕೂಡ ಇವರ ಬೆಂಚ್ ಮಾರ್ಕ್ ಅನ್ನ ಇವರು ಬೀಟ್ ಮಾಡಿರ್ತಕ್ಕಂಥ ನಾವು ಇಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಬರ್ತಕ್ಕಂತಹ ರೇಷಿಯೋಸ್ ಗಳ ವೈಸ್ ನೋಡ್ತೀವಿ ಅಂತಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ 4.21% ನಷ್ಟು ಆಗಿರುತ್ತೆ. ಬೀಟಾ 0.973%. ಸೊ ಬೇಸಿಕಲಿ ಒಂದಕ್ಕಿಂತ ಕೆಳಗಡೆ ಇರುತ್ತೆ, ಕಡಿಮೆ ವಾಲಿಟಿಲಿಟಿನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಶಾರ್ಪ್ ರೇಷಿಯೋ 0.392 ಇಷ್ಟು ಎಕ್ಸೆಸ್ ರಿಟರ್ನ್ ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಕಂಪನಿಗೆ ಅಥವಾ ಈ ಮ್ಯೂಚುವಲ್ ಫಂಡ್ಗೆ ಇರುತ್ತೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ 33.23%. ಅಂದ್ರೆ ಜಾಸ್ತಿ ಕಳೆದ 1 ವರ್ಷದ ಪ್ರಕಾರ ಜಾಸ್ತಿ ಒಂದು ಏರುಪೇರುಗಳು ಅಥವಾ ಜಾಸ್ತಿ ಪೋರ್ಟ್ಫೋಲಿಯೋನ ಟರ್ನ್ ಓವರ್ ಮಾಡಿರ್ತಾರೆ ಇನ್ ಟರ್ಮ್ಸ್ ಆಫ್ ದ ಟ್ರಾನ್ಸಾಕ್ಷನ್ಸ್ ಅಂತ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಇನ್ನ ಎಕ್ಸ್ಪೆನ್ಸ್ ರೇಷಿಯೋಸ್ ಗಳ ವೈಸ್ ರೆಗ್ಯುಲರ್ ಪ್ಲಾನ್ ಅಲ್ಲಿ 1.53%, ಡೈರೆಕ್ಟ್ ಪ್ಲಾನ್ಗೆ 0.83% ನಷ್ಟು ಇವರು ಚಾರ್ಜ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದೇ 5 ಮ್ಯೂಚುವಲ್ ಫಂಡ್ಸ್ ಗಳಾಗಿತ್ತು. ಯಾವ ಮ್ಯೂಚುವಲ್ ಫಂಡ್ಸ್ ಗಳು ಓವರ್ ಆಲ್ 15-20 ವರ್ಷದ ಡೇಟಾ ನಾವು ನೋಡ್ತೀವಿ ಅಂತಂದ್ರೆ 100 ಟೈಮ್ಸ್ ನಷ್ಟು ರಿಟರ್ನ್ ನ ಹೂಡಿಕೆದಾರರಿಗೆ ತಂದು ಕೊಟ್ಟಿರ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಗಳು. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ಇದೇ ರೀತಿಯಾದಂತಹ ಮ್ಯೂಚುವಲ್ ಫಂಡ್, ಸ್ಟಾಕ್ ಮಾರ್ಕೆಟ್, ಫೈನಾನ್ಸ್ ಅಪ್ಡೇಟ್ಸ್ ಗಳು ಕನ್ನಡದಲ್ಲಿ ರೆಗ್ಯುಲರ್ ಆಗಿ ನಮ್ಮ ಕಡೆಯಿಂದ ಸಿಗಬೇಕು ಅಂತಂದ್ರೆ ನಿಮಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ಎಲ್ಲ ಅಪ್ಡೇಟ್ಸ್ ಗಳು ರೆಗ್ಯುಲರ್ ಆಗಿ ನಿಮಗೆ ಸಿಗಬೇಕು ಅಂತಂದ್ರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯಾದಂತಹ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು, ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಆರ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.